ಕರ್ಣನ ಪಾತ್ರಕ್ಕೆ ಗಮನ ಕೊಡುತ್ತಾರೆ. ಭೀಮಾರ್ಜುನ ಮುಂದೆ ಬರೋ ಪಾತ್ರಗಳಿಗೆ ಲೇಟ್ ಆಗುತ್ತೆ. ಬೇಗ ಬೇಗ ರೆಡಿಮಾಡಿಗಳು ಕರ್ಕೊಂಡು ಬರ್ಬೇಕು ಮ್ಯಾನೇಜ್ಮೆಂಟ್ಗಳು. ಈ ಶೃಂಗಾರ ಬಹಿರಂಗ ದ್ವಾರದಲ್ಲಿ ನಿಂತು ರಭಸದಿಂದ ಬಂದವರಂ ದಾರೆಂದು ವಿಚಾರಿಸುವ ನೀನು ದಾರು ನಿನ್ನ ಹೆತ್ತ ಮಾತಾಪಿದರು ಪ್ರೀತಿಯಿಂದ ಕರೆಯುವ ನಾಮಧೇಯವೇನು? ಅತ್ತೆಯಿಂದ ಬಿತ್ತರಿಸು ಸೂತ ಮೊದಲು ಹೇಳು ನಿನ್ನಯ ನಾಮಾಂಕಿತ. ಬಂದವರನ್ನು ಪ್ರೇಮದಿಂದ ಮಾತನಾಡಿಸುವ ಸುಂದರಿ ಸಾರಥಿ ಎನ್ನುತ್ತಾರೆ ದೇವ. ಹೇಳಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವುದಾರೆಂದರೆ ನಾವುದಾರು ರಾಜ. ವಿಸ್ತಾರ ಕಾಂತಿಯಿಂದ ವಿಸ್ತರಿಸುವ ನಿಸ್ತುಲ ಮಣಿಗಳು ಸಿಸ್ತಾರಿ ತೊಟ್ಟು ಈ ಪೆಟ್ಟು ಪೀತಾಂಬರವನ್ನುಟ್ಟು ಸಲ್ಲಲಿದ ಮಾದ ಎನ್ನಯ ಕರ ಪಲ್ಲವದಿ ಬಿಲ್ಲು ಬಾಳಂಗಳು ಉಲ್ಲಾಸದಿಂದ ಬಿಡಿದು ಉಲ್ಲ ಶರಣಂತೆ ಪ್ರಭಾಕರ ಪ್ರಭಾಸ ಮಾನವಾದ ಈ ಸಭಾ ಸ್ಥಾನಕ್ಕೆ ಬಂದವರಂ ದಾರೆಂದು ಕಳುತ್ತೀಯ. ಹೌದು ದೇವ. ಸಾರಥಿ ದೇವ, ದುರಿತ ಪರಿಹರಣ ಪರಮ ಕರುಣಾ ಭರಣ ಹರಿಹರ ಚರಣ ಗುರು ಪಾದಾರ ಬಿಂದಗಳನ್ನು ಜ್ಞಾನವ ಕೈಯುತ್ತ ಈ ಪೃಥ್ವಿಯೋ ಪ್ರವೀಣ ರಾಜಮಾನಸನಾಗಿ ಅಖಂಡ ಪಂಡಿತೋರ್ ಕಂಡ ಚತುರೋಪಾಯದಿಂದ ವರ್ತಿಸುವ ಚಂದ್ರಕುಲ ವಂಶೋದ್ಭವ ಕಲಾ ಸಾರಥಿ ದೇವ. ಈ ಹಸ್ತಿನಾವತಿ ಸದ್ಧರ್ಮದಿಂದ ಪರಿಪಾಲಿಸುವ ಪಾಂಡುರಾಯನ ಪುತ್ರ ಸದಬಲ ಚರಿತ್ರ ಕಲಾ ಸಾರಥಿ ದೇವ.
ಕುಂತಿ ದೇವಿಯ ಅಮ್ಮನವರ ಗರ್ಭಾಪ್ತಿಗೆ ಸುಧಾಕರ ಧರ್ಮಗುಣ ನಿರ್ಮಲ ಚಿತ್ತನಾದ ಧರ್ಮರಾಯನೆಂದು ತಿಳಿಯಲ ಸಾರಥಿ ಅತಿ ಜಾಗೃತಿ. ಧರ್ಮರಾಜರ ನೀವಾದರೆ ಈ ಸಭಾಮತಕ್ಕೆ ಬಂದ ಕಾರಣವೇನು ರಾಜ ರವಿ ಕೋಟಿ ತೇಜ? ಎಲ್ಲ ಸಾರಥಿ ದೇವ, ಈ ಸುಂದರವಾದ ಸಭಾ ನಿಕೇತನಕ್ಕೆ ಬಂದ ಕಾರಣವೇನೆಂದು ಅಂದವಾಗಿ ಕೇಳುತ್ತಿರುವೆಯಾ? ಹೌದು ದೇವ. ಎಲ್ಲ ಸಾರಥಿ ದೇವ, ಇಂದಿನ ದಿನದವರು ಅರವಿಂದ ಭವ ಪುರಂದರರಾದ ವೇದ ವ್ಯಾಸರುಗಳಿಗೆ ಪ್ರಿಯ ಆತ್ಮೀಯತನಂತೆ ವರ್ತಿಸುವ ನೀತಿ ಕೋವಿದನಾದ ವಿದುರನು ಈ ಸಭಾ ಸ್ಥಾನಕ್ಕೆ ಬರುತ್ತಿರುವನಂತೆ. ಆದ ಕಾರಣ ಆ ವಿದುರನ ನುಡಿಗಳನ್ನು ಕೇಳುವುದಕ್ಕಾಗಿ ಬರೋಣವಾಯಿತು ಸಾರಥಿ. ತಿಳಿದೇ ಈ ಧರ್ಮಜರು ಈ ಸಭೆಗೆ ಬಂದ ಸಂಗತಿ. ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಕಡುದುರಾತ್ಮಕನಾದ ಆ ಶಕುನಿಯೊಡನೆ ಕಪಟ ಕೃತ್ಯವನ್ನಾಡಿ ಎಮ್ಮಯ ಸಿರಿ ಸಂಪದವನ್ನು ಎಮ್ಮೈವರ ಅಣ್ಣ ತಮ್ಮಂದಿರನ್ನು ಮತ್ತು ಎಮ್ಮೈವರ ಪ್ರೀತಿ ಸತಿಯಳಾದ ಪಾಂಚಾಲಿಗಳನ್ನು ಆ ಧೂರ್ತನಾದ ದುರ್ಯೋಧನಿಗೆ ಸೋತಿರಬೇಕು. ಅದಕ್ಕಾಗಿ ಮುಂದಿನ ಆಲೋಚನೆ ತೋಚದೆ ಇರುವುದಕ್ಕಾಗಿ ಕಲಾವಿದ್ಯದೋಳ ಪಂಡಿತನಾದ ಭೀಮಸೇನನನ್ನು, ವಿದ್ಯದೋಳ ಪ್ರವೀಣನಾದ ಅರ್ಜುನನನ್ನು ಈ ಸಭೆಗೆ ಕರೆತರುವಂತ ನಾವು ಸಾರಥಿ ಹೋಗಿ ಜಾಗೃತಿ. ಒಳ್ಳೆಯದು ಭೂಪತಿ, ಬಿಡೋನನ್ನು ಕರೆಸಿರಿ ಜಾಗೃತಿ. ಗ್ರಾಮದ ಯಜಮಾನರಲ್ಲಿ ಕೇಳಿಕೊಳ್ಳೋರು ಏನಂದ್ರೆ, ಯಾರು ದಯವಿಟ್ಟು ಗಲಾಟೆ ಮಾಡಬಾರ್ದು. ಸಣ್ಣ ಖರ್ಚು ಬಂದಿಲ್ಲ, ಲಕ್ಷಾಂತರ ಖರ್ಚು ಬಂದವ. ಯಾರು ಅದಕ್ಕೆ ಪುಟ್ಟ ಎದ್ದೋಗ್ಬಾರ್ದು. ಪ್ರೀತಿಯಿಂದ ನೋಡ್ಬೇಕಾದ್ರೆ ಪಾಂಡವರ ಕತೆ. ಈ ಪಾಂಡವರ ಕತೆ ಆದ್ರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಆಡ್ತದಾರ. ನೀವು ಯಾರು ಗಲಾಟೆ ಮಾಡಬಾರ್ದು ದಯವಿಟ್ಟು. ಅದು ಮಾತ್ರ ಮಾಡ್ರೆ ಹುಡುಗರಿಗೆ ಹೇಳ್ಬೇಕಿಲ್ಲ. ಅಯ್ಯೋ 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 ಮತ್ತೆ ಹೆಂಗಂದ್ರೆ ಹಿಂಗಂದ್ರೆ ಈಗ ಹೊರಗೆ ಸೇರಿಕೊಂಡು ಹುಡುಗಿ ಆಗೋಳು ಗಂಡ ಮಗ ಹಂಗ ಅರ್ಜುನ 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 ನೀವ ಅರ್ಜುನ ಇಬ್ರು ಒಂದ್ಸತಿ ಬರಪ್ಪ. ಯಾಕಂದ್ರೆ ಟೈಮ್ ಇಲ್ಲ, ಕೀರ್ತಿ ಬರಕ್ಕೆ ಟೈಮ್ ಆಗುತ್ತೆ. ಇಲ್ಲ 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 ಬೇಡ. ಅರ್ಜುನ ಅರ್ಜುನ ಅರ್ಜುನ
ವೀರಾದಿ ವೀರು ನಮ್ಮ ತಾವುದಾರನ್ನ ಕೇಳಿದರಿಯೇ ಬಾರಪ್ಪ ಮುತ್ತಿನ ಸಿರಿಯೇ ಅಬ್ಬಾಬಾಬ ಏಟ್ ಮುಗೋದರ ಪೋಯ್ತ ದೇವ ತಮ್ಮನ ತಾವುದಾರನ್ನ ಕೇಳಿದೆ ಸಮರ್ಪಿಸುವ ಮಹಾಪ್ರಚಂಡ ಮಿಕ್ಕಿ ಮೀರಿದ ರಕ್ಕಸರ ಕುಲಕ್ಕೆ ಮಕ್ಕ ಮಾರಿಯಂತ ಒಪ್ಪುವ ಮೃತ್ಯು ಸ್ವರೂಪ ಇಂಥ ಮಹಾರಾಜ ರೂಪ ನನ್ನ ಮುಂಭಾಗದೊಳ ನಿಂತ ಮಾತನಾಡಿಸುವ ನೀರು ದಾರುವಳ ನರ್ಮದ ನೋಡಿ ಎಲ್ಲ ಅದ ನೋಡಿದ ನನಗಂತೂ ಕುದಿಗೆ ತನಗಾಗ್ಬಿಟ್ಟ ಮತ್ತೆ ಮಿಷನ್ ಓ ದೇವ ನಾವುದಾರಂದರೆ ಕಾಮಾರಿ ದಡ್ಡಮ್ಮ ಸುಕ್ಕಾಡಿ ಸೀಗಮ್ಮ ತಣ್ಣನ ತಾಯಿ ತಗಡಮ್ಮ ಅಕ್ಕನ ಹೆಸರು ಒಣಕಮ್ಮ ತಂಗಿ ಹೆಸರು ಕುಣಿಕಮ್ಮ ಆಯಮ್ಮನ ಹೆಸರು ಆಕರ್ಕಮ್ಮ ಏಮನ ಹೆಸರು ಬಾಕಿರ್ಕಮ್ಮ ಅತ್ತೆ ಹೆಸರು ಅರ್ಕಚಾಪೆ ಮಾವನ ಹೆಸರು ಮಂಚದ ಕೊಡು ನನ್ನ ಹೆಸರು ಕಲ್ಲವಿಲ್ಲಿ ಬಾಂಧಿ ಸಾರಥಿ ಅಂತಾರೆ ದೇವ ಹೇಳ್ಬೇಕಂತ ಬರೆದ ನಾಮಾಂಕಿತವ ಸಾರಥಿ ಎಂಬ ಚೇರ ದೇವ ಏಳವನ್ನು ಕೇಳವನ ಪೂರ ಹೇಳಿದ್ದಾರವ ಹೇಳದೇವ ಇದೇ ನೋಡುಗೆ ಚಳ್ಳಿ ಎಂಬ ಊರು ಈ ಊರಿನ ಒಳಗಿರುವ ಶ್ರೀ ಶ್ರೀ ಬೋಧಲಿಂಗೇಶ್ವರಿಗೆ ಮಾಡುವನ್ನು ಕೋಟಿ ಕೋಟಿ ನಮಸ್ಕಾರ ವಿತ್ತ ಕಲಿಸಿದ ಸಿದ್ದಪ್ಪರ ಮಾಸ್ತರ್ಗೆ ಹಾಕುವನ್ನು ಜಾತಿ ಶಂಕರನ ಕಾಲಗ್ನಿಯಂತೆ ಕಟ ಭಯಂಕರದಿ ಅಡ್ಡುಗಿಟ್ಟನ ಜಕ್ಕನ ದಿಕ್ಕ ಜಂಗಳ ಕುರ್ರಳ ಬಗ್ಗೆ ನೊಕ್ಕ ನೊಕ್ಕ ಆಗುವಂತೆ ಆದಿಶೇಷನ ತಲವಾಗಿ ದಿಕ್ಕಂತಿಗಳ ದೇಶದಲ್ಲಿರುವ ರಾಜರ ಕಡೆಯಿಂದ ಕಪ್ಪ ಕಣಿಗೆ ತಂದು ಒಪ್ಪಿಸುವ ವೀರಾದಿ ವೀರ ನೆರೆದಪ್ಪಿ ಮಪ್ಪುಕೊಂಡಿರುವ ರಾಜರ ತಲೆ ಚುಪ್ಪಗಳೆಂಬಳಿ ಪರಿಸ್ಥಿತಿ 70 ಮಣದ ತೂಕದ ಗದೆಯಿಂದ ಹೊಡೆದ ಕೆಡುವ ಕಡು ಭಯಂಕರ ನಾನಲ್ಲ ಹೋಗುದಿ ಎಲ್ಲ ಸಾರಥಿ ದೇವ ಇನ್ನು ತಿಳಿಲಿಲ್ಲವೇನು ಎನ್ನ ವಿಕ್ರಮನ ನಾಮಾಕಿದ ತಿಳಿಲಿಲ್ಲ ದೇವ ಹಾಗಾದರೆ ಇತ್ತನ ವಾಚಿತ್ತ ಬಿಟ್ಟು ಎಕ್ಕಳ ಬಲದ ಕದನಕ್ಕೆ ಮತ ಸಖ್ಯ ಬಂದ ಬಕ ಇಡಂಬಕ ರಕ್ಕಸರನ ಸೊಕ್ಕ ಮರೆದ ಗಕ್ಕನ ಅವನನ್ನು ಒಕ್ಕಲಿಕ್ಕ ಯಮನ ಪಾಲು ಮಾಡಿಕ್ಕಿದ ಪರಕ್ರಮದ ಸಂಧಾನ ಮಿಡಿದ ಹೇಳುವಂತ ಹರಿಬಲ ವಿರಾಮ ಸೋಮಕುಲ ಕದನವೆಂದರ ಕಾಲಕ್ಕೆ ದರ್ಭದಲ್ಲಿ ಸೇಮ ಕಲಿ ಭೀಮಸೇನನಂದ ದಿಗ್ಬಂಡಲವ
ವರ್ಷವಂತನಾಗಲ ಈ ಸಾರಥಿ ಅತಿ ಚಂದಗೆ ಹೊಳಿರೆಯಲ ಈ ಸಾರಥಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನ ರಾಜ ಸಿಂಧೂರ ರಿಪುವಂದೂರ ಬಲಾಂಕಿತ ತೇಜ ವಿಗ್ರಹಗ್ರಜನಾದ ನಮ್ಮ ಧರ್ಮರಾಜ ನಮಗ ರಜಲೆಂದ ರಜದಿಂದ ವರ್ಣವಾಯಿತು ಸಾರಥಿ ಈ ಪೀಠವಲಂಕರ ಜಾಗಕ್ಕೆ ನಿನ್ನನ್ನು ನೋಡಿದರೆ ಭಯ ಬರುವುದು ದೇವರ ಭಾಗಕ್ಕೆ ಆಯ ಮಾಡ್ತಾರೆ ವಂದನೆಗಳು. ಲಂಗ ದೌಡಿ ಎತ್ತಾಗೋ ಚಿರಕಾಲದ ಹುಡುಗಿರ ಲಂಗ ದೌಡಿ ಎತ್ತಾಗೋ ಚಿರಕಾಲದ ಹುಡುಗಿರ ತೋಳಿಲ್ಲದ ಕಣ್ಣು ಕಾಲದ ಬರ್ತೀರ ನಡಕಲ ಕಾಣ ಬಿಟ್ಟು ಎಕ್ಕಲ್ ಬೀದಿಗೆ ಬರ್ತೀರ ಎತ್ತಾಗೋ ಚಿರಕಾಲದ ಹುಡುಗಿರ ಲಂಗ ದೌಡಿ ಎತ್ತಾಗೋ ಚಿರಕಾಲದ ಹುಡುಗಿರ
ಮಾಡ್ತೀರ ಗಂಡ ಸಂದ ಗಂಡ ಎಂದು ತಾಯಿ ಮಾಡ್ತೀರ ಲಂಗ ತವಳಿ ಎತ್ತಾಗೋತ್ರ ಕಾಲ ಜೋಡಿಗಿರ ಲಂಗ ತವಳಿ ಎತ್ತಾಗೋತ್ರ ಕಾಲ ಜೋಡಿಗಿರ ತೋಳಿಲ್ಲದ ಜಾಕಿ ಕಾಲೇಜ್ ಮಾಡ್ತೀರ ಸರಸ್ ಆಸ್ತಿಯಲ್ಲ ಎಷ್ಟು ಕೊಟ್ಟರೆ ಆಗಾಗ ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾರೆ ಆ ತವರೆ ಮನೆಯ ಚಿಂತೆಯಲ್ಲ ಎಷ್ಟು ಹೇಳಿದ್ರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಗಿತ್ತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದನಲ್ಲ ಇಲ್ಲಿಗೆ ಬಂದರೆ ಕೂಡ ಈ ನಿಂತ್ಕೊಂಡು ಕುಂದರು ಅಂದ್ರು ಕುಂದರ್ಲೇ ಇಲ್ಲ ಅದನ್ನು ತೋದೆ ನಿಮ್ಮ ನಾಮಾಂಕಿತವನ್ನು ಕೇಳಿದನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ದೇವ ನಮ್ಮನೆ ದೇವರು ಗಾಂಧಾಳ ಬೀರಲಿಂಗೇಶ್ವರರಿಗೆ ಎನ್ನ ನಮಸ್ಕಾರಗಳು ಕೆಚ್ಚಳ್ಳಿ ಗ್ರಾಮ ಪೋತಲಿಂಗೇಶ್ವರರಿಗೆ ಕೋಟಿ ಕೋಟಿ ವಂದನೆಗಳು ಇದುವೇ 84 ಕೋಟಿ ಜೀವರಾಕ್ಷಿನ ರಕ್ಷಿಸುವ ಶ್ರೀಕೃಷ್ಣ ಪರಮಾತ್ಮನಿಗೆ ಅನಂತ ಕೋಟಿ ವಂದನೆಗಳು ಸರಥಿ ಎತ್ತ ಬಲದ ಕುಟಿ ಮೀಸ ತನಿಖೆ ನೀಡುತ್ತ ಗಡರವಶ ಜ್ವಾಲೆಯಿಂದ ಬಂದು ಸ್ಥಾನವೈದು ನಿಂತಿರುವ ಮಾತ್ರದೋಳ ಈ ಪಡವಿ ಬಾರವಂತ ಹಾಗೆ ಸೇಟರ್ ತತ್ತಡಿಗಳ ತಡೆಯಲಾರದೆ ಸಾರಥಿ ಮುಕ್ತದ್ದಾದಿ ಎಂಬ ಸಪ್ತಧ್ವನಿಯ ಕಾರ್ವೇಗದ ತಳಕ್ ತಳಕ್ ಕಂಡು ಒಳೆಯಿತು ಮತ್ತೆ ಎಲ್ಲ ಕರವಾಳದ ಗರಿಬಿಗೆ ಸಾರಥಿ ಕರವಾಳದ ಗರಿಬಿಗೆ ಇನ್ಮಯ ಮಂಡಲದಲ್ಲಿ 26 ಕಿರಣಗಳು ಸಾರಥಿ ಜಾತದೊಳ ಇಪ್ಪ ಕೋಪ ಹಾಕಿರಿ ದಕ್ಕನೆ ಎತ್ತರಿ ಕಮಲ ಅಖಂಡ ಕಟ್ಟಾಕಿರವು ಈ ಕರಿಯ ಕುಂಭಸ್ಥಂಗಲ್ ಪರಬಲ ಗರ್ಭ ಇಬ್ಬಾಗ ಮಾಡುವಂತೆ ಅಪ್ಪರಿಸಿ ವೀರಭಕ್ತ ಎಂದು ಬಿಟ್ಟರೆ ವೀರಣ್ಣ ಗರ್ಭವ ಶಿಕ್ಷಿಸಿದ ಈ ಭೂಮಿಗೆ ಕೂರ್ಮನ ಪುಟ್ಟಿದರು ಗಂಡುಗಲಿ ಗಂಡನಿಸಿಕೊಂಡ ಈ ಪಾದದ ಮುತ್ತಿನ ಕಾಲ್ಖಂಡ ಎಂದು ಧರಿಸಿಕೊಂಡು ಮಧ್ಯಮ ಪಾಂಡವನಾದ ಗಾಂಧೀವಿಗೆ ಗಂಡು ಗಲಿಬಿಳೆ ಇಲ್ಲ ಒಂದು ಸುಂದರಿಯ ಗಂಟಲ ಗಾನವನ್ನು ಧರಿಸಿಕೊಂಡು
ಸಾರಥಿ ಇನ್ನ ತಿಳಿಯಲಿಲ್ಲವೇ ಎಂಬ ನಾಮಾಂಕಿತದ ರೀತಿ ತಿಳಿಯಲಿಲ್ಲ ದೇವ. ಹಾಗಾದರೆ ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ದೇವ. ಸಾರಥಿ ಭೂಪತಿ ಇನ್ನ ತಿಳಿಯಲಿಲ್ಲವೇ ಎಂಬ ನಾಮಾಂಕಿತದ ರೀತಿ. ಹಾಗಾದರೆ ಹೇಳುವುದು ಕೇಳು ಎಂಬ ನಾಮಾಂಕಿತದ ರೀತಿ. ಚೆನ್ನಾಗಿ ಹೇಳು ದೇವ. ಕುಂತಿ ಗರ್ಭಾಂತಿಯೊಳ ನಾನು ಉದ್ಭವಿಸಿದ 16ನೇ ದಿನದಾಗ ರಕ್ತ ಖಚಿತವಾದ ತೊಕ್ಕಲೊಳ ಎನ್ನನ್ನು ಪವನಿಸಿ ಗುರು ಹಿರಿಯರ 10 ಮಂದಿ ಮುತ್ತೈದರ ಕೂಡಿ ಜೋಗಳವನ್ನಾಡಿ ಆಡಿ ಅರಿವಿದ ಕಾರಣ ಬೈರಿಯ ನನಗೆ ಅರ್ಜುನ ಫಲ್ಗುಣನೆಂದು ಬಿರುದಾಕಿದರಿಂದ ಎನ್ನನ್ನು ಕರೆಯುತ್ತಿರುವರು. ಸಾರಥಿ ಭೂಪತಿ ಹಾಗಾದರೆ ಹೇಳುವನು ಕೇಳು ಇನ್ನ ಸಮಸ್ಯೆಗಳ ರೀತಿ. ಚೆನ್ನಾಗಿ ಹೇಳು ದೇವ. ಪಾಂಚಾಲ ನಗರದಲ್ಲಿ ಅರಸನಾದ ದ್ರುಪದ ರಾಜನ ತನ್ನ ಮಗಳಾದ ದ್ರೌಪದಿನ ಸ್ವಯಂವರದ ಪಾಲ್ಗೊಂಡು ಆಗ ಗಾಂಡೀವಿಗೆ ಎತ್ತಿ ಮಚ್ಚಂದ್ರವನ್ನ ಭೇದಿಸಿ ದ್ರೌಪದಿನ ಪಡೆದ ಕಾರಣ ಬೈರ್ಯ ಎನಗೆ ಕರೆದರು. ಸಾರಥಿ ಇದು ಅಲ್ಲದೆ ಮತ್ತೇನು ದೇವ. ಅಗ್ನಿ ದೇವನು ಎನ್ನ ಬಳಿಗೆ ಬಂದು ಹಸುವಾಗುತ್ತದೆ ಕಾಂಡವ ವನವನ್ನು ಜಯಿಸಲು ಬಂದಿರವೆಂದು. ಆಗ ವರುಣವು ದೇವನ ಬಂದು ನಮ್ಮಿಬ್ಬರನ್ನ ಹಟ್ಟಗಟ್ಟಿದನು. ಆಗ ಅಗ್ನಿ ದೇವನು ಬಂದು ವರುಣ ದೇವನನ್ನ ತಡೆಗಟ್ಟಿ ಕಾಂಡವ ವನವನ್ನು ಜಯಿಸಲು ಎನಗೆ ಹಣವು ಮಾಡಿ ಕೊಡುವಂದು ಎನ್ನನ್ನ ಬೇಡಿಕೊಂಡನು. ಆಗ ಎನ್ನ ಬಾಣದಿಂದ ಕಾಂಡವ ವನಕ್ಕೆ ಸಪ್ತರವನ್ನ ಹಾಕಿ ವರುಣ ದೇವನನ್ನು ತಡೆಗಟ್ಟಿ ಅಗ್ನಿ ದೇವನಿಗೆ ಹಸುವನ್ನ ನೀಗಿಸಿದ ಕಾರಣ ಅಗ್ನಿ ದೇವನು ಬಂದು ಎನಗೆ ಶ್ವೇತತುರಗ ಗಾಂಡೀವಿಯನ್ನು ಕೊಟ್ಟು ಆಡಿ ಹರಿಸಿದನು. ಆಗ ಎನಗೆ ಶ್ವೇತವಾನನ ಗಾಂಡೀವಿ ಎಂದು ಬಿರುದಾಕಿದರಿಂದ ಎನ್ನನ್ನು ಕರೆಯುತ್ತಿರುವರು. ಇತ್ತಗ ಬಾ ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ದೇವ. ನಾನು ವನವಾಸದ ಸಮಯದಲ್ಲಿ ಗಟ್ಟಿಯಾಗಿ ವಿಂದ್ರಕಿಲೋತ್ರಿಯ ಪರ್ವತದ ತಳಕ ಹೋದ ಬಳಿಕ ಜಗನ್ಮಾತೆಯಾದ ಪಾರ್ವತಿಯು ಸಾಕ್ಷಾತ್ ಪರಶಿವನು ಇಬ್ಬರ ಕೂಡಿ ಎನ್ನನ್ನು ಪರೀಕ್ಷಿಸಲಕ್ಕೆ ರಕ್ತಗಣ ರೂಪದಿಂದ ಬೇಟೆಯ ನಪರವಾಗಿ ಬಂದು ಎಲ್ಲ ಕೂಡ ಚಲಿಸಿ ಎನ್ನನ್ನ ಮಲ್ಲವಿದ್ದದೊಳ ಮೆಚ್ಚಿಸಿದ ಕಾರಣ ತಮ್ಮ ನಿಜ ರೂಪವನ್ನು ತೋರಿ ನನಗೆ ಪಾಸ್ಪಶಾಸ್ತ್ರವನ್ನು ನೀಡಿದರು. ಬಳಿರಿಯ ನನಗೆ ಪಾಸ್ಪಶಾಸ್ತ್ರವನ್ನು ಪಡೆದ ಪಾರ್ಥರನ್ನು ಬಿರುದಾಕಿದರಿಂದ ಎನ್ನನ್ನು ಕರೆಯುತ್ತಿರುವರು. ಇದು ಅಲ್ಲದೆ ಮತ್ತು ಏಳವನ್ನು ಕೇಳಿ ಎಂಬ ಸಮಸ್ಯೆಗಳ ರೀತಿ. ಚೆನ್ನಾಗಿ ಹೇಳು ದೇವ. ಎನ್ನ ಬಲಗೈಯಲ್ಲಿ ಧನಸನ್ನ ಹಿಡಿದು ಎಡಗೈಯ ಎಪ್ಪಳ್ಳನಿಂದ ಬಾಣನು ಸುರಿಮಳೆಯನ್ನು ಸುರಿಸಿ ಶತ್ರುಗಳು ನನ್ನ ಸಂಹಾರ ಮಾಡಿದ ಬಳಿಕ ಧನುರ್ವಿದ್ಧದ ಈತನಿಗೆ ಸರಿಸಮನ ಯಾರು ಇಲ್ಲದ ಕಾರಣ ಬಳಿರಿಯ ಎನಗೆ ಸವ್ಯಸಾಚಿಯನ್ನು ನಾವಾಗಿದ್ದರಿಂದ ಕರೆದರು. ಸಾರಥಿ ಇದು ಅಲ್ಲದೆ ದೇವ. ಎನ್ನ ಪಿತನಾದ ಇಂದ್ರ ದೇವನು ಎನ್ನನ್ನ ಆವಡಿಸಿ ನನ್ನನ್ನು ತನ್ನ ಇಂದ್ರಲೋಕಕ್ಕೆ ಕರೆದೊಯ್ದು ತನ್ನ ಸಿಂಹಾಸನದ ಮೇಲೆ ಎನ್ನನ್ನು ಕೂಡಿಸಿ ತನ್ನ ರಕ್ತ ಖಚಿತವಾದ ಕಿರೀಟನ್ನೇ ಎನ್ನ ಮಸ್ತಕದ ಮೇಲೆ ಧರಿಸಿ ಕಿರೀಟಿ ಎಂದು ಆಡಿ ಹರಿಸಿದ ಬಳಿಕ ಧೈರ್ಯ ಎನಗೆ ಕಿರೀಟಿ ಎಂದು ಕರೆಯುವರು. ಎಲ್ಲ ಸಾರಥಿ ದೇವ. ಸಾರಥಿ 7 ಮಂದಿ ದುಷ್ಟರು ಈ ಭುವನದೊಳ ನಮಗೆ ಸರಿಸಮನ ಯಾರು ಇಲ್ಲ ಬಂದು ಅಹಂಕಾರದಿಂದ ನನ್ನವರಿಗೆ ತಿದ್ದರು. 7 ಮಂದಿ ದುಷ್ಟ ವೈರ್ಯಗಳ ಸಮಸಪ್ತಕರನ್ನು ಸವರಿಸಿ ಜಯಕೇತನನ್ನು ಬಂದಿದ ಬಳಿಕ ಶ್ರೀಕೃಷ್ಣ ಪರಮಾತ್ಮನಿಯರಿಗೆ ವಿಜಯ ಎಂದು
ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಎನ್ನನ್ನು ತನ್ನ ಭಕ್ತನನ್ನು ಮಾಡಿಕೊಂಡ ಗೀತಾಮೃತವನ್ನೇ ಉಣಬಡಿಸಿ ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ತಿಳಿಸಿ ಸಾರಥಿ ಎನ್ನನ್ನು ಪ್ರಸಿದ್ಧನಾಗಿ ಮಾಡಿಕೊಂಡು ಹೌದಮ್ಮ ಭೀಮಸ್ತು ಒಂದು 10ನೇ ಬಿರುದಾಕಿದನಿಂದ ಕರೆದರು ಸಾರಥಿ ಇದು ಅಲ್ಲದೆ ಮತ್ತು ಹೇಳುವುದಕ್ಕೆ ಕೇಳಿ ಎಲ್ಲ ಸಮಸ್ಯೆಗಳ ರೀತಿ ಚೆನ್ನಾಗಿ ಹೇಳಿದೇವ ಗದಿನಿಂದ ಬೆರೆಯುತ್ತಿರುವ ಅರ್ಜುನ ಫಲ್ಗುಣ ಧನಂಜಯ ಶೇತವಾನ ಗಾಂಡೀವಿ ಸವ್ಯಸಾಚಿ ಕಿರೀಟಿ ಪಾರ್ಥ ಕಿರೀಟಿ ವಿಜಯ ಭೀಮಸ್ಥ ಇಂಥ ದಶನಾಮಾಂಗದಿಂದ ಬೆರೆದಾಡುವಾಗ ಅರ್ಜುನ ಮಹಾರಾಜನಲ್ಲಿ ತಿಳಿಯಲ ಈ ಸಾರಥಿ ತಿಳಿಯುತ್ತೆ ಎಲ್ಲ ದಶನಾಮಾಂಕಿತದ ಮಾತಿನ ರೀತಿ ತಿಳಿದು ಬನ್ನಿ ಅರ್ಜುನ ಮಹಾರಾಜರು ನೀವಾದರೆ ಬಂಗಾರದಂತೆ ಕಂಗೋಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನ ದೇವ ಅಲ್ಲಿ ಮುಂದೆ ತೂಗಿಸ್ಬೇಡ ಸ್ವಾದಮ್ಮ ಮುಂದೆ ಬುದ್ಧಿಗೆ ಯಾರು ಕೇಳರಲ್ಲ ಈಗ ಅಲ್ಲಿ ಬರೀ ಎಲ್ಲ ಈ ಸಾರಥಿ ಭೂಪತಿ ಮುಂಗಾರಿ ಮಿಂಚಿನಂತೆ ಬಂಗಾರದಂತೆ ತಳದೇ ಬರೆಯುವ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದು ಅಂದವೇನೊಂದು ಚಂದದಿಂದ ಕೇಳಿದೀಯ ಹೌದು ದೇವ ಹಾಗಾದರೆ ಏಳವೇನು ಇತ್ತಗವ ಚಿತ್ತ ಬಿಟ್ಟು ಕೇಳು ಚೆನ್ನಾಗಿ ಹೇಳಿದೇವ ಹಿಮಲವತಿ ಧರ್ಮರಾಜನಲ್ಲಿಗೆ ಆಗಮಿಸುವ ಕಾರಣ ಬರುಣವಾಗಿದ್ದು ಸಾರಥಿ ತಿಳಿಯುತ್ತೆ ನಾನು ಒಂದು ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಕನ್ನಡ ಬಂದ ನಡಕೇಜಿನಲ್ಲಿ ನಿಂತಿರುವನಲ್ಲ ವಾಸ್ತವನ್ನ ಕೇಳಿ ಎಲ್ಲ ಎತ್ತದಾಗಿ ಆಗಲಿ ಅತಿ ಸಂತೋಷದ ರೀತಿ ಸಾರಥಿ ಭೂಪತಿ ನೀತಿವಂತನಾದ ನಮ್ಮ ಅಣ್ಣನ ಧರ್ಮರಾಜನ ಬರುವೆ ಅತಿ ಜಾಗೃತಿ ಆಗಲು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಇದೇ ಗ್ರಾಮದ ಜಂಗೂರು ರುದ್ರೇಶ ಸ್ವಾಮಿಯವರು ಧರ್ಮದಿನ ಪಾತ್ರಕ್ಕೆ 200 ರೂಪಾಯಿ ಮಂಗಳ ಕೊಟ್ಟಿರ್ತಾರೆ. ಧರ್ಮದಿನ ಪಾತ್ರಕ್ಕೆ ರುದ್ರೇಶ ಸ್ವಾಮಿ ಸಿದ್ಲಿಂಗಪ್ಪ ಅವರು ಈ ಬೆಂಗಳೂರನ್ನು ಅರ್ಜುನರ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ. ಸ್ವಾಮಿ ಧರ್ಮದರ ಪಾತ್ರಕ್ಕೆ 100 ರೂಪಾಯಿ ಬಹಳ ಬೆಲೆಗ ಆರು ಮಾಡ್ತಾರೆ. ಮಾಡಬಾರ್ದು ಮಾತು ಸರಿ ಕೇಳಿಸ್ಕೊಂಡ್ರು. ಸುತ್ತಮುತ್ತ ಮಂದಿ ಕಮ್ಮಿ ಆದ್ರು. ಅವರು 200 ರೂಪಾಯಿಗಳನ್ನ ಅರ್ಜುನ 200 ರೂಪಾಯಿ ಭೀಮ್ಗೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅರ್ಜುನ ಅಗ್ರಜ ಹೇಳುವನು ಕೇಳಿರಿ. ಅದೇನು ಚೆನ್ನಾಗಿ ಹೇಳದರವನಂದನ ಅವು ಅಗ್ರಜ ನಮಗೆ ಎದುರಾದ ಮಂಡ ಮಂಡ ವೈದ್ಯಗಳ ಸೆರಗಳೆಲ್ಲ ಅಂತರದಲ್ಲಿ ನಡವ
ತಿಳಿಯದೋದೇನೋ ಮಾಡಿಸೋದೆ ನಾನು ಸಕಲ ತಿಳಿಯದು ಮೋಸ ತಿಳಿಯದೋದೇನೋ ಮೋಸ ತಿಳಿಯದೋದೇನೋ ಮಾಡಿಸೋದೆ ನಾನು ಸಕಲ ತಿಳಿಯದು ಮೋಸ ತಿಳಿಯದೋದೇನೋ ಮೋಸ ತಿಳಿಯದೋದೇನೋ ಬಯಸಿ ಕಾರ್ಕೋಟಕ ಬೀಜವು ಉಳ್ಳಂದಾಯಿತು ಪಾರ್ಥ ಭೀಮ. ಅಗ್ರಜ ಅಗ್ರಜ ಅಸಹಾಯ ಸೂರರಾದ ಅನುಚಂದ್ರನೇ, ದೊರೆತನದಿ ಪರಿಪರಿಯಿಂದ ಸಿರಿಯು ಆ ಕಪಟ ದೂತ್ಯದಲ್ಲಿ ಬಡವನ್ನು ಕೈದು ಸೋತಿರಬೇಕು. ಆ ಕಡು ದುರಾತ್ಮಕರ ಕಪಟವನ್ನರಿಯದೆ ಹಿತವಾಗಿ ಜೂಜವನ್ನಾಡಿದೆನು. ಕೃತಕ ಬುದ್ಧಿಯಿಂದ ಅಪಹರಿಸಿದರು. ಅನುಜಾತಿಗಳಿರ ಎಣ್ಣೆಗೆ ವಿಪರೀತವಾಗಿ ತೋರಿತು. ಅನುಜಾತಿಗಳಿರ ಅಗ್ರಜ ಎಲ್ಲ ಅರ್ಜುನ, ಕೃಪಾ ನಿಧಿಯಾದ ರಮಾಪತಿಯು ಇಂದಿಗೆ ಅಮ್ಮಯ ಮೇಲೆ ಕೃಪಣತ್ವವನ್ನು ವಹಿಸಿರುವುದು. ಅನುಜಾತಿಗಳಿರ ಅಗ್ರಜ ಅಪರಿಮಿತ ಸಿರಿಯನ್ನು ಅಪಹರಿಸಿದರು. ಆ ಗುರುವರನ ಸೆರೆಯೊಳಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸುಮ್ಮನಿರಬೇಕಾಯಿತು. ಅನುಜೇಂದ್ರರೇ, ಅಗ್ರಜ
ಇದಕ್ಕೆ ಗತಿಯೇನು ಮಾಡಲಿ ಹೇಳಿರಯ್ಯ ಅನುಜೇಂದ್ರರೇ ಮಹಾವೀರರೇ. ಆವೋ ಮಹೀಪತಿಯಾದ ಧರ್ಮಜನೇ, ವಾಯುತನಯನೇ, ಈಷ್ಟರ ಮಹತ್ತಿಯ ಈ ಭ್ರಷ್ಟರಿಂದ ಕಷ್ಟಪಟ್ಟಬೇಕನ್ನಳ ಕಟ್ಟಡ ಎತ್ತಕ್ಕ ತಟ್ಟಣ ಎನಗೆ ಬಂದ ಹಪ್ಪಣ ಯಮ ಕೊಟ್ಟರ ಕಟಾಗ್ರತರವಾಗಿ ಸಿಟ್ಟಿನಿಂದ ಈ ಗಂಡ ಗೌರವರೆಂಬ ಈ ಗದಗಿಂದ ಕೊಟ್ಟಿ ಕೊಟ್ಟಿ ಎಡಗಳ ಈ ಪಟ್ಟಣವನ್ನು ನಿನಗೆ ಪಟ್ಟಿಗಟ್ಟುವೆ. ಏತ ಎಷ್ಟರ ಕಾರ್ಯವು ಎನ್ನ ದೃಷ್ಟಿ ಒಳಗಿಲ್ಲವೇನು ಶ್ರೇಷ್ಠನಾದ ವಿಧಿಷ್ಠರೇ ನೇಮವನ್ನು ಕಟ್ಟುಗ್ರ ಶೌರ್ಯವೊಕ್ಕಟಿದ ಜಗಜ್ಜಟ್ಟಿಯಾದ ಭೀಮ ರಿಪುಕುಲೋತ್ಥಾಮ. ಅಗ್ರಜ ಕಟ್ಟುಗ್ರ ತರವಾದ ಈ ನಿನ್ನ ಗಜೆಯಿಂದ ಆ ಕೆಟ್ಟ ಕವರವರ ಕುಟ್ಟಿ ಕುಟ್ಟಿ ಹೆಣಗಳ ನಿಟ್ಟೊಟ್ಟಿ ಬಿಡುವ ತುಡಬಲಾಟನೆ ಸರಿ. ಬಲೆ ಬಲೆ ಅಗ್ರಜ ಎಲ್ಲ ವಾಯುಧನಯ. ಓ ಯಮತನಯ, ಆದರೆ ಆ ಕಪಟ ದೂತದಲ್ಲಿ ಎಮ್ಮಯ ಸಕಲ ಐಶ್ವರ್ಯವೆಲ್ಲ ದಟ್ಟವಾದಾಗಲೇ ಎಮ್ಮಯ ಎತ್ತ ತಪ್ಪಿತು. ಆ ಕಷ್ಟಾತ್ಮಕನಾದ ಗುರುವರನ ಸೆರೆಯೊಳಗೆ ಸಿಲುಕಿ ಕಷ್ಟಪಡಬೇಕಾಯಿತು. ವಾಯುಧನಯ, ಅಹೋ ಯಮತನಯ, ದಿಟ್ಟವಾದ ದೈವ ಬಲವು ಮಟ್ಟಾದಾಗ ಎಷ್ಟು ಬಲವಂತರಾದರೇನು ಏನು ಮಾಡುವರು. ಇಂಥ ಸಮಯದಲ್ಲಿ ಗೋಪಾತುರವಂ ತಾಳಬಾರದು. ರುಗೋದರ ಶಾಂತಿ ಮಾಡಿಕೋದಿಲ್ಲ ಗೋಪಾತುರ. ಅಲ್ಗೋ ಅಗ್ರಜನೇ, ಅರ್ಥ ನಿನ್ನ ಆಜ್ಞೆಯಾಗಿ ತಂದರೆ ಹ, ಕವರ್ರವರ 11 ಅಕ್ಷೋಣಿ ಸೈನ್ಯವಲ್ಲ ಪುಡಿ 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 ಮಾಡಿ ಗಾಳಿ ಬಲದಂತೆ ತೂರಿ ಧೂಳ ಎಪ್ಪಿಸಿ ಬರಬೇನಲ್ಲಯ್ಯ, ಧೂಳ ಎಪ್ಪಿಸಿ ಬರಬೇನು. ಒಂದು ಸರಿ ನಿಯಮವನ್ನ ಕೊಟ್ಟ ನೋಡು. ಅಗೋ ಅಗ್ರಜ, ಅನುಜ, ಅಗ್ರಜ, ಓ ಇಬ್ರಾಹಿನ ಪ್ರತೀಕರನಾದ ಅಗ್ರಜನೇ, ಕಟ್ಟುಗ್ರ ತರವಾದ ಕವರವನ ಬಲಕ್ಕೆ ಕಾಲ ಬೈಲಿವನಂದನಿಸುಕೊಂಡ ತಿವರದಿಂದ ಭುಜಸ್ಥಾನರವಂ ಕೈದ ಸಿದ್ಧವಾಗಿ ನಿಂತಿರುವನ ತಕ್ಷಣ ಒಂದು ಸರಿಯ ಪಣಿಯನ್ನ ಕೊಟ್ಟರೆ ದುರ್ಯೋಧನ ದುಶ್ಯಾಸನ ಮೊದಲಾದ ದುಷ್ಟಜನರನ್ನು ಹಿಡಿದು ತಂದು ನಿನ್ನ ಚಲನಡಿಯಲ್ಲಿ ಕಡಿಯುವೆನು. ಅಗ್ರಜ, ಅನುಜ, ನಿನ್ನ ತಮ್ಮನ ವೀರ ಕಡು ಪರಾಕ್ರಮವನ್ನ ನೋಡಬಾರದೇನು ದ್ರೌಪದಿಯರು ಕವರವರೆಂಬ ಅದಮ ಹದಮರಿಗೆ ನಾನೇ ಎದಸೂಲ. ಕುರು ಬಲವೆಂಬ ಕದಳಿ ವನಕ್ಕೆ ಗಂಡಗಲಿ ಮಂಡ ಮಣಿಯಂತೊಪ್ಪುವ ಪಾರ್ಥ ಪುರದೊಳತಿ ಸಮರ್ಥ. ಅಗ್ರಜನೇ, ಅಹೋ ಪಾರ್ಥ, ಅಗ್ರಜ, ಸೋಲ್ಗಂಡಿರುವ ಆಳುಗಳನ್ನೆಲ್ಲ ತಳ್ಳೂರಿಸಿ ಅವರ ತೇಲ್ಗಣ್ಣು ಮೇಲ್ಗಣ್ಣು ಮಾಡಿ ಆ ಕೂಳರಂ ತೇರ್ಕಡಿಯುವ ವೀರನೇ ಸರಿ. ಎಲ್ಲ ಧನ ವಾಯು ಎಲ್ಲ ಅರ್ಜುನ, ಅಣ್ಣನಾದ ಧರ್ಮರಾಯನೇ, ಆದರೆ ಮದವು ತಾಳಿದ ಆನೆಯು ಗಿಡದ ಪಾಳಿಯನ್ನು ಚೀಳಿದ ರೀತಿ ಈ ಕಿರಿ ಕೂಳರಾದ ಕವರವರಂ ಬಾಳು ಪಡೆದ ತಾಳಿಯಂ ಅಡಗಿಸಿ ಓಳು ಮಾಡಿದರೆ ಬಾಳಿನ ತಂದೆ ತಾಯಿಗಳಿಗೆ ಮಾಯದಿರುವ ದುಃಖದ ಗಾಯಗಳು ಆಗುವುದಲ್ಲದೆ ನೀನು ಹೀಗೆ ವ್ಯರ್ಥವಾಗಿ ಕೋಪಗೊಳ್ಳುವುದು ವ್ಯರ್ಥವಲ್ಲವೇನೋ ಪಾರ್ಥ ಪುರದೋಳ ಅತಿ ಸಮರ್ಥ. ಅಗ್ರಜ, ಅನುಜ, ಕುರುಬರ ಕುಲದಲ್ಲಿ ಹುಟ್ಟಿದ ಸಂಗಳ್ಳದ ಎನ್ನದ ಬಿಡಿಸದ ಕಾಲದಾಗ ಕೆಂಪಬೂದ ಕೋಟೆಗಳನ್ನ ಸಮರ ಮಾಡಿ ದಿಕ್ಕಿ ದಿಕ್ಕಿಗೆ ಓಡಿಸಿ ಬರಲಿಲ್ಲವೇನು? ಅದರಿಂದ ನಿನ್ನ ಹಕ್ಕಿನಿಯಾಗಿ ತಂದರೆ ಕವರವರೆಂಬ ಕರೆಕೋಟೆಗಳನ್ನ ದಿಕ್ಕಿ ದಿಕ್ಕಿಗೆ ಓಡಿಸಿ ಬರುವೆನು. ನೋಡು ನೋಡು ಅಣ್ಣ, ಒಂದು ಸರಿ ನಾಮವನ್ನ ಕೊಟ್ಟ ನೋಡು. ಆವೋ ಅಗ್ರಜ, ಶೀಘ್ರವಾಗಿ ನನಗೆ 10 ಕೊಡು.
ಕೊಡ ಕೊಡ ಪಡಬೇಸನೆ ನೋಡಿ ಎನ್ನ ವೀರವೇಸನೆ. ತಮ್ಮ ಭೀಮಸೇನ ಆಹೋ ಯಮತನಯ ಹೇಳುವೆನು ಕೇಳು. ಅದು ಹೇಳಿ ಅದು ಹೇಳು. ಧೈರ್ಯವು ಅನುಜತೆ ಭುಜಬಲ ಭೀಮನೆ, ಧೈರ್ಯವು ಅನುಜತೆ ಭುಜಬಲ ಭೀಮನೆ. ಈ ಪರಿಕೋಪವು ಕಲ್ಲದು ಸಮರವು, ಬೇಡೈ ವಿರಸವು ಆಲಿಸು ವಚನವು. ಈ ಪರಿಕೋಪವು ಕಲ್ಲದು ಸಮರವು, ಈ ಪರಿಕೋಪವು ಕಲ್ಲದು ಸಮರವು. ಧೈರ್ಯವು ಅನುಜತೆ ಭುಜಬಲ ಭೀಮನೆ, ಧೈರ್ಯವು ಅನುಜತೆ ಭುಜಬಲ ಭೀಮನೆ. ಈ ಪರಿಕೋಪವು ಕಲ್ಲದು ಸಮರವು, ಬೇಡೈ ವಿರಸವು ಆಲಿಸು ವಚನವು. ಅನುಜತೆ ಭುಜಬಲ ಭೀಮನೆ. ನಮ್ಮ ಭೀಮಸೇನ ಆಹೋ ಧರ್ಮನಂದನ ನಾಯಿ ಕೇಳು. ಹಿರಿಯರ ಮಾತನ್ನು ಮೀರಿ ನಡೆದರೆ ಕೊಡಬೇಕು. ಹಿರಿಯರ ಮಾತನ್ನು ಮೀರಿ ನಡೆದರೆ ಕೊಡಲಿಲ್ಲ ಕುರುಬನ ಕೊಡಲು ಬಂದರೆ. ಹಿರಿಯರ ಮಾತನ್ನು ಮೀರಿ ನಡೆದರೆ ಕೊಡಲಿಲ್ಲ ಕುರುಬನ ಕೊಡಲು ಬಂದರೆ. ನೋಡಿ ಜನರು ಅನುಜನೆ ಭುಜಬಲ ಭೀಮನೆ. ತಮ್ಮ ವಾಯುನಂದನ ಆಹೋ ಯಮನಂದನ ಈ ನುಡಿಯನ್ನು ಇನ್ನೊಂದು ಸರಿ ಆಡಬೇಡವೋ ಅನಿಲನಂದನ. ಯಾತಕ್ಕೆ ಹಾಡಬೇಡ ಧರ್ಮನಂದನ. ಕದನವೆಂದರೆ ಕಾಲ್ ಕೆದರುವೆ ನೀನು. ಅದಕ್ಕಾಗಿ ಸ್ವಲ್ಪ ಶಾಂತಿಯನ್ನು ತಾಳಬೇಕು. ಹಾ ಈ ನಿನ್ನ ಕೋಪವನ್ನು ಶಾಂತಿ ಮಾಡಿಕೋ ವಾಯುತನಯ, ಬಿಡು ನಿನ್ನ ಸಂಶಯ. ಕುಂತಿ ಗರ್ಭಾಪ್ತಿ ವರ್ತನಕ್ಕೆ ಹಿಮಕಿರಣ ಪ್ರಾಯನಾದ ದ್ರೌಪದಿಯ ಪ್ರಾಣದವರ ತಮ್ಮ ಪ್ರಾರ್ಥನೆ ಈ ಭೂಮಂಡಲದ ಲಭುಜವನ ತಂಡ ನನಿಸು ಕಂಡೆಯ ಬರಗಂಡ ಹೇಳಿದ ಚಾಕರಿಯನ್ನ ಮಾಡಿ ಬಾಳುವುದು ಎಂದೆಂದಿಗೆ ತರವಲ್ಲ ಗುರುಮಂಡಲಿಯ ಸನ ಪ್ರಸನ್ನತರ ಇಂಡಿನೋಳ ಕದಲಿವನಕ್ಕೆ ಸುಂಡಾಲನೆಂದ ಮಳ್ಳ ಸಂಕೀರ್ಣವಾಗಿ ಚರ್ಮ ಬರಿವೆ ದುರ್ಯೋಧನರ ಸತ್ತು ಅಗ್ರಜ ತಮ್ಮ ಪ್ರಾರ್ಥನೆ ಎನ್ನ ಉತ್ತಂಡ ಕೋದಂಡದಿಂದ ಪ್ರತಿಬರುವ ಸ್ಥಳಗಳನ್ನು ಖಂಡಿಸಿ ಬಿಡುವೆನು. ಈ ಕರಿಪುರದ ಸಾಮ್ರಾಜ್ಯದ ಪಟ್ಟವನ್ನು ನಿನ್ನಗೆ ಕಟ್ಟದುತ್ತಾನೆ. ಸರಿಪಾತರಣಿಸಿದ ಸಾರ್ಥಕವೇನ ಧರ್ಮಭೂಪ ಸೈರಿಸಬೇಡ ಎನ್ನ ಕೋಪ. ತಮ್ಮ ಕಲಿ ಪ್ರಾರ್ಥನೆ ಅಗ್ರಜನೇ ಹಾಗಾದರೆ ಹೇಳುವೆನು ಕೇಳು. ನಾಯಿಯಳ ಅಗ್ರಜ ಅಸಮಧೂರನೆ ವಿಜಯನೆ ಶಾಸನ ಗೋಪಾತನೆ. ಅಸಮಧೂರ
ಮಧುರನೆ ವಿಜಯ ಶಾಂತನಾಗೋ ಪಾರ್ಥನೆ ಅತ ಮಧುರನೆ ವಿಜಯ ಶಾಂತನಾಗೋ ಪಾರ್ಥನೆ. ತಮ್ಮನಾದ ಧನಂಜಯ ಅಗ್ಗದ ಇದು ಹಾಗಲ್ಲ. ಇಷ್ಟು ಗೋಪಾತುರನಾಗಿ ಮಾತನಾಡಿದರೆ ಬಂದ ಫಲವೇನು? ಅಣ್ಣಯ್ಯ ಮಾತು ಮಾತಿಗೆ ಶಾಂತಿ ಶಾಂತಿ ಎಂದು ಹೇಳುವೆಯಲ್ಲ, ಶಾಂತಿ ಎಲ್ಲಿ ತಗೊಳ್ಳಣ್ಣಯ್ಯ ನೀನೇ ಹೇಳು. ಹೆಸರೇ ಅದು ಸಂತೋಷಂ ನಂದನವನಂ ಅಂದ ಹಾಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಸಂತೋಷದಿಂದ ಇರಬೇಕು. ಆದ ಕಾರಣದಿಂದ ಈ ಶಾಂತಿ ವಚನವನ್ನು ಹೇಳಿದೆನು. ಸ್ವಲ್ಪ ಕಾಲ ಶಾಂತಿಯಿಂದಿರು. ಭಾರತ ಪುರದೋಳ ಅತಿ ಸಮರ್ಥ. ಆಹೋ ಅಗ್ರಜ ಆ ತೆರಳರ ಸಂಗಟ ಜೋಸವನ್ನ ಹಾಟ ಭಾರತದ ಬರ್ರಿ ಬರ್ರಿಯಿಂದ ಶಿರಬಾಗಿ ಶರಣಗತನಾಗಿ ಬೇಟಿಕೊಂಡರು. ನಮ್ಮ ವಾಯುತನಯ ಧಾರ ಮಾಡಬಹುದು ಏನಿದೆ ಬಿದ್ದು ಲಿಖಿತವ ಮೀರಬದ ಧಾರ ದಾಪ ಕಾಲಕ್ಕೆ ಲಕ್ಷ್ಮೀಕಾಂತನ ಏನು ತಂದಟ್ಟು ಬನ ಏನು ಅದನ್ನು ಅನುಭವಿಸಲೇಬೇಕು. ತಪ್ಪದವಲ್ಲ ನನ್ನರ ಬಿಡವದಲ್ಲನ ಬಿಡಬೇಸನೆ ನೋಡಿ ಎಲ್ಲ ವೀರವಸನೆ. ಎಲ್ಲಿ ಪಾತ್ರ ಯಾರು ಕರ್ತೀವ್ರು? ರೆಡಿ ಆಗ್ಬೇಕಪ್ಪ, ರೆಡಿ ಆಗ್ಬೇಕು. ದಸಗರೆ ದುಶ್ಯಾಸನ ಮ್ಯಾನೇಜರ್ ದಸಗಿರ ಪಾಂಡಾರ ದಾಮಾರಿ ಕಳ್ಸಿಕೊಡ್ಬೇಕಪ್ಪ ಮ್ಯಾನೇಜರ್. ಆಹೋ ಚಾತುರ್ಯ ಹೊರ ಗಾಂಭೀರನಾದ ಧರ್ಮರಾಯನೇ, ಎಲ್ಲ ಸುಯೋಧನ ನಿರ್ಮಲವಾಗಿದ್ದರೆ ಮೀಗ ನನ್ನ ಹೆಸರ ಬಡಿದ ಹುರಿಯೋಳೆ ಗರಿವಿಷ್ಟರಾಗಿ ಶ್ರೇಷ್ಠರ ಶ್ರೇಷ್ಠರೆಂದು ಮೆರೆದ ನಿನ್ನ ಶ್ರೀ ಸಂಪದವನ್ನು ಎಲ್ಲಿಯವಸವಾಯಿತು? ಧರ್ಮಜ ಸುಯೋಧನ ಇನ್ನು ಮೇಲೆ ನೀನು ನಿಮ್ಮ ತಮ್ಮಂದಿರು ನಾನು ಹೇಗೆ ಮಾತು ಕೇಳ್ಕೊಂಡು ಬಾಳ್ಬೇಕಾಯಿತು. ಬೇರೆ ಇನ್ನು ಮೇಲೆ ಎಲ್ಲ ಚಲವ ತೀರ್ತು, ನಿಮ್ಮ ಕೆಲಸ ಹೀಗಾಗಿತ್ತು. ನಮ್ಮ ನಮ್ಮ ಆಜ್ಞ ಬದ್ಧರಾಗಿ ಬಿದ್ದ ಬಗ್ಗೆ ಎಲ್ಲ ದುರ್ಯೋಧನ ಧರ್ಮಜ ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಕಪಟ ಕುರುಬನ ತನ್ನ ಮತದಿಂದ ಏಕೆ ಮೆರೆಯುವೆ ನೀನು ಯಾಕೆ ಮೆರೆಯುವೆ? ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕಪಟ ಕುರುಬನ ತನ್ನ ಮತದಿಂದ ಯಾಕೆ ಮೆರೆಯುವೆ ನೀನು ಯಾಕೆ ಮೆರೆಯುವೆ? ಗರ್ವದಿಂದಲೇ ಧರ್ಮವನೆಂದು ಮರೆಯಬಾರದು.
ಕರೆಸಿ ಕೆಟ್ಟ ದೂತವನ್ನು ತಂದೊಡ್ಡಿ ಎಮ್ಮನ್ನು ಇಷ್ಟು ಕಷ್ಟಪಡಿಸಬೇಕೆಂದು ನಿನ್ನ ಮನಸ್ಸಿನೊಳಗೆ ಇಷ್ಟು ದಿನದಿಂದ ಪಾಠ ಮಾಡಿದ್ದೀಯೋ ಏನೋ. ಎಲ್ಲ ಕಷ್ಟಾತ್ಮಕನೇ. ಧರ್ಮಜ, ಪ್ರೀತಿಯಿಂದ ಒಂದು ನೀತಿಯನ್ನು ಹೇಳಬೇಕು, ಚೆನ್ನಾಗಿ ಕೇಳು. ಏಗೋ ಗೋವು ತ್ರಯೋ ಸಿಂಹ ಪಂಚವ್ಯಾಘ್ರ ಪ್ರಸೂತೈ ಅಧರ್ಮೋ ನಷ್ಟ ಸಂತಾನ ಧರ್ಮ ಸಂತಾನ ವರ್ಧತಿ. ಎಲ್ಲ ಸುಯೋಧನ, ಧರ್ಮಜ, ಇದರ ತಾತ್ಪರ್ಯವೇನೆಂದರೆ, ಅದು ತಾತ್ಪರ್ಯ ಏನೆಂದರೆ ಸಿಂಹವು ಒಂದು ಸಾರಿಗೆ 3 ಮರಿಗಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 5 ಮರಿಗಳನ್ನು ಪಡೆಯುವುದು. ಎಲ್ಲ ಸುಯೋಧನ, ಧರ್ಮಜ, ಆದರೆ ಸರ್ಪವು ಒಂದು ಸಾರಿಗೆ 100 ಮರಿಗಳನ್ನು ಪಡೆಯುವುದು. ಆದರೆ ತಮ್ಮ ತಮ್ಮ ದುಷ್ಟ ಗುಣದಿಂದ ತಮ್ಮ ವಂಶವನ್ನು ನಾಶ ಮಾಡಿಕೊಳ್ಳುವವು. ಎಲ್ಲ ಸುಯೋಧನ, ಧರ್ಮಜ, ಪುಣ್ಯ ಕೋಟಿಯಾದ ಗೋವು ವರ್ಷಕ್ಕೆ ಒಂದೇ ಒಂದು ಕರವನ್ನು ಕೊಟ್ಟ ಕಾಲಕ್ಕೂ ತನ್ನ ಧರ್ಮದಿಂದ ತನ್ನ ವಂಶವನ್ನೇ ವೃದ್ಧಿ ಮಾಡಿಕೊಂಡು ಈ ಇಡೀ ವಿಶ್ವಕ್ಕೆ ಪೂಜೆಗೊಳ್ಳುವುದು. ನಿನ್ನ ಕೆಟ್ಟತನದಿಂದ ನಿನ್ನ ವಂಶವೇ ನಾಶವಾಗಿ ಹೋಗುವುದು. ಆದ್ದರಿಂದ ಎಲ್ಲ ವಚನವನ್ನು ಕೇಳಿ ಸನ್ಮಾರ್ಗಿಯಾಗಿ ಬಾಳುವ ಗುರುನಂದನ ಬಿಡು ನಿನ್ನ ಮನದ ಯೋಚನ. ಧರ್ಮಜ, ಎಲ್ಲ ಸುಯೋಧನ, ನೀನು ನಿನ್ನ ಹೆಂಡತಿಗಳು ನಿಮ್ಮ ತಮ್ಮಂದಿರು ಯುದ್ಧದಲ್ಲೇ ಸೋತಿರುವರಲ್ಲ, ಸಹಜವಾಗಿ ಸೋತಿರಬೇಕಲ್ಲ. ನೀನು ಸಂಗದ ರಾಯಣ್ಣ ಅರ್ಜುನ